ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಬಾಬಾ ವಂಗ ಅವರ ಭವಿಷ್ಯವಾಣಿ ಎಂದರೆ ಎಲ್ಲರೂ ಹೆದರುತ್ತಾರೆ. ಬಾಬಾ ವಂಗ ಅವರು ನಿಖರ ಮತ್ತು ಸ್ಪಷ್ಟವಾಗಿ ಭವಿಷ್ಯದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಬಹುತೇಕ ನೈಜ ಭವಿಷ್ಯವಾಣಿಯನ್ನೇ ನುಡಿದಿದ್ದಾರೆ. ಹೀಗಾಗಿ ಬಾಬಾ ವಂಗ ನಿಧನರಾಗಿ 3 ದಶಕ ಕಳೆದರೂ ಅವರ ಭವಿಷ್ಯವಾಣಿಯ ಬಗ್ಗೆ ಜನ ಆತಂಕಗೊಂಡಿದ್ದಾರೆ. ಬಲ್ಗೇರಿಯಾದ ನಿವಾಸಿ ಬಾಬಾ ವಂಗ ಅವರ ಭವಿಷ್ಯವಾಣಿ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. 2025ರಿಂದಲೇ ಮಾನವೀಯತೆಯ ಅಳಿವು ಆರಂಭವಾಗಲಿದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದು, ಒಂದರ ನಂತರ ಒಂದು ದುರಂತದ ಘಟನೆಯಿಂದ ಇದು ಸಂಭವಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗ, ಅಮೆರಿಕ ಮೇಲೆ ಉಗ್ರರ ದಾಳಿ, ಜಪಾನ್ ಪ್ರವಾಹ, ಆರ್ಥಿಕ ಬಿಕ್ಕಟ್ಟು ಮುಂತಾದ ಪ್ರಮುಖ ಘಟನಾವಳಿಗಳನ್ನು ಮುಂಚೆಯೇ ಊಹಿಸಿದ್ದ ಬಾಬಾ ವಂಗ 2025ರಲ್ಲಿ ನಡೆಯಲಿರುವ ಪ್ರಮುಖ ಘಟನೆಗಳ ಬಗ್ಗೆಯೂ ಭವಿಷ್ಯ ಹೇಳಿದ್ದಾರೆ. ಅಂದಹಾಗೆ 2ನೇ ಮಹಾಯುದ್ಧದ ಕುರಿತು ಅವರು ನುಡಿದ ಭವಿಷ್ಯ 2025ರ ವರ್ಷಕ್ಕೆ ಬಾಬಾ ವಂಗ ಹೇಳಿದ ಭವಿಷ್ಯವು ತುಂಬಾ ಭಯಾನಕವಾಗಿದೆ ಎಂದು ಮಾಧ್ಯಮ ವರದಿಗಳಲ್ಲಿ ಹೇಳಲಾಗುತ್ತಿದೆ. ಈ ವರ್ಷದಿಂದಲೇ ಮಾನವೀಯತೆಯ ವಿನಾಶ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ ಎಂದು ವರದಿಯಾಗಿದೆ. 2025ರಿಂದ ಮಾನವೀಯತೆಯ ಅವನತಿ ಪ್ರಾರಂಭವಾಗುತ್ತದೆ ಎಂದು ಬಾಬಾ ವಂಗ ಹೇಳಿದ್ದು, 2025ರಲ್ಲಿಯೇ ಯುರೋಪಿನಲ್ಲಿ ದುರಂತ ಸಂಘರ್ಷವು ಪ್ರಾರಂಭವಾಗುತ್ತದೆ. ಇದು ದೊಡ್ಡ ವಿನಾಶವನ್ನು ಉಂಟು ಮಾಡುತ್ತದೆ ಮತ್ತು ಇಲ್ಲಿ ಹೆಚ್ಚಿನ ಜನಸಂಖ್ಯೆಯ ಪ್ರಮಾಣದಲ್ಲಿ ಕುಸಿತ ಕಂಡುಬರುತ್ತದೆ. 2028ರ ವೇಳೆಗೆ ಮಾನವರು ಶುಕ್ರ ಗ್ರಹದಿಂದ ಶಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಇದರ ನಂತರ 2033ರಲ್ಲಿ ಪ್ರಮುಖ ಹವಾಮಾನ ಬದಲಾವಣೆ ಇರುತ್ತದೆ. ಧ್ರುವೀಯ ಮಂಜುಗಡ್ಡೆ ಕರಗುವುದರಿಂದ ಸಮುದ್ರ ಮಟ್ಟ ಏರುತ್ತದೆ ಎಂದು ಬಾಬಾ ವಂಗ ಹೇಳಿದ್ದಾರೆ. 2076ರ ವೇಳೆಗೆ ಕಮ್ಯುನಿಸಂ ಜಗತ್ತಿನಾದ್ಯಂತ ಹರಡಲಿದೆ ಎಂದು ಬಾಬಾ ವಂಗ ಹೇಳಿದ್ದು ಮತ್ತು 2130ರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕವನ್ನು ಹೊಂದುತ್ತಾರೆ ಎಂದು ಹೇಳಿದ್ದಾರೆ. ವಂಗ ಪ್ರಕಾರ 2170ರಲ್ಲಿ ಪ್ರಪಂಚಾದ್ಯಂತ ಬರಗಾಲವಿರುತ್ತದೆ. ಈ ಕಾರಣದಿಂದಾಗಿ ಭೂಮಿಯ ಮೇಲೆ ಹವಾಮಾನ ಬದಲಾವಣೆಯ ಪ್ರಭಾವವು ಹೆಚ್ಚಾಗುತ್ತದೆ. ಬಾಬಾ ವಂಗ ಅವರು 3005ರ ಅತ್ಯಂತ ಅಪಾಯಕಾರಿ ಭವಿಷ್ಯವನ್ನು ನೀಡಿದ್ದಾರೆ. 3005ರಲ್ಲಿ ಭೂಮಿ ಮತ್ತು ಮಂಗಳ ನಡುವೆ ಯುದ್ಧ ನಡೆಯಲಿದೆ. 3797ರ ನಂತರ ಭೂಮಿಯು ಮಾನವ ವಾಸಕ್ಕೆ ಯೋಗ್ಯವಿರುವುದಿಲ್ಲ. ಇದರಿಂದಾಗಿ ಮನುಷ್ಯರು ಬೇರೆಡೆ ಆಶ್ರಯ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಈ ರೀತಿಯಾಗಿ 5071ರ ಹೊತ್ತಿಗೆ ಭೂಮಿಯಿಂದ ಎಲ್ಲವೂ ನಾಶವಾಗುತ್ತದೆ ಎಂದು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಂಗ ಅವರ ಕೆಲವು ಭವಿಷ್ಯವಾಣಿಗಳು ನಿಜವೆಂದು ಸಾಬೀತಾಗಿದೆ. ಇದರಿಂದಾಗಿ ಜನರು ಅವರ ಭವಿಷ್ಯವಾಣಿಯಿಂದ ಭಯಭೀತರಾಗಿದ್ದಾರೆ. ರಾಜಕುಮಾರಿ ಡಯಾನಾ ಸಾವು ಮತ್ತು ಅಮೆರಿಕದಲ್ಲಿ 9/11 ದಾಳಿಯ ಬಗ್ಗೆ ಮಾಡಿದ್ದ ಭವಿಷ್ಯವಾಣಿಗಳು ನಿಜವೆಂದು ಸಾಬೀತಾಗಿದೆ. ಭವಿಷ್ಯದಲ್ಲಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಎಷ್ಟು ನಿಜವಾಗುತ್ತವೆ ಎಂದು ಹೇಳುವುದು ಕಷ್ಟ. ಆದರೆ ಕೆಲವರು ಭವಿಷ್ಯದ ಬಗ್ಗೆ ಹೇಳುವ ವಿಷಯಗಳಿಗೆ ಖಂಡಿತವಾಗಿಯೂ ಗಮನ ಕೊಡುತ್ತಾರೆ. ಪ್ರಸ್ತುತ ಪ್ರಪಂಚವು ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದೆ ಮತ್ತು ಹೆಚ್ಚುತ್ತಿರುವ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಸವಾಲಿಗಿಂತ ಕಡಿಮೆಯಿಲ್ಲ. ಬಾಬಾ ವಂಗ ಭವಿಷ್ಯದ ಬಗ್ಗೆ ಹಲವರು ಆತಂಕ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಉದಾಸೀನ ತೋರುತ್ತಿದ್ದಾರೆ. ಒಟ್ಟಾರೆ ಏನೇ ನಡೆದರೂ ನಾವೆಲ್ಲರೂ ಎದುರಿಸಲು ಸಿದ್ಧರಾಗಬೇಕು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.